ನಡ್ಕೊಂತ ಹೊಂಟಿವಿ. ಎಲ್ಲರೂ ಮುಂದೆ ಹೋಗ್ಯಾರ. ಸೊ ಜಲ್ದಿ ಹೋಗ್ಬೇಕಾ ನಿಮ್ಗೆ ಅಲ್ಲಿ ಹೋಗಿನ ಕ್ಲಿಪ್ ತೋರಿಸ್ತೀನಿ. Hey guys, welcome back to my channel. It's Sir Adi. Good morning everyone. Hope you all doing good. Hobby ಮತ್ತು ಹೊಸಪೇಟೆ ಹೋಗೋ ಪ್ಲಾನ್ ಆಗೈತಿ. ಕಾಲೇಜ್ ಟ್ರಿಪ್ ಐತಿ. ಸೊ ಒಂದು ಮಾತು ಹೇಳ್ಬೇಕಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋಗೆ ಭಾಳ ಸಪೋರ್ಟ್ ಮಾಡಿದಿರಿ. ಸೊ ಹಂಪಿ ಟು ಹೊಸಪೇಟೆ ನೋಡೋಣ. ಇಲ್ಲಿಂದ 150 ಕಿಲೋಮೀಟರ್ಸ್ ಐತಿ. 8:15 ಆಗೈತಿ. ಈಗ ಎಷ್ಟು ಗಂಟೆ ತನಕ ಮುಟ್ಬೇಕು ಏನಾಕೈತಿ ಗೊತ್ತಿಲ್ಲ. ಇನ್ನು ಯಾರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಕಾಲೇಜ್ ಟ್ರಿಪ್ ಐತಿ. ಬಸ್ ಅಂತ ಹೊಂಟಿವಿ. ಈ ಬಸ್ಸಿಗೆ ಹೊಂಟಿದ್ವಿ. ಆಲ್ಮೋಸ್ಟ್ ಆಲ್ ಮಂದಿ ಎಲ್ಲರೂ ಹತ್ತಿ ಕುಂತಾರ. ಸೊ ನಾನು ಈಗ ಹತ್ತಬೇಕಾ. ಸೊ ಲೆಟ್ಸ್ ಗೋ ಗೈಸ್. ಹೊಸಪೇಟೆಗೆ ಹೋಗೋ ರೂಟ್ ಇದೆ ಮತ್ತು ಹಂಪಿಗೆ ಹೋಗೋ ರೂಟ್ನಾಗ ಲೆಫ್ಟಿಗೆ ಬರ್ತೈತಿದೆ. ನಿಮ್ಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋದಿತ್ತಂದ್ರೆ ಈ ರೂಟ್ ಯೂಸ್ ಮಾಡ್ಬೇಕು ನೀವು. ಗದಗಿಗೆ ಬಂದು ಮುಟ್ಟಿದ್ವಿ ನಾವು. ಗದಗಿಗೆ ಬಂದು ಮುಟ್ಟಿ ಅಲ್ಲಿ ನಾಷ್ಟ ಮಾಡ್ಬೇಕಂತ ಅನ್ಕೊಂಡಿವಿ. ಅದ ಶ್ರೀ ಶ್ರೀನಿವಾಸ್ ಹೋಟೆಲ್ ಅಂತ ಲಾಡ್ಜಿಂಗ್. ಇಲ್ಲಿ ಬಂದು ನಾಷ್ಟ ಮಾಡಾಕತ್ತೀವಿ. ಹೊಸಪೇಟೆಗೆ ಹೋಗೋ ಪ್ಲಾನ್ ಆಗಿತ್ತು. ಅದು ಹೊಸಪೇಟೆಗೆ ಹೋಗೋಕ್ಕಾಗಿಲ್ಲ. ಎಲ್ಲರಿಗೂ ಹೊಟ್ಟೆ ಭಾಳ ಸಾಕದಿತ್ತು ಅಂತಂದ ನಾವು ಹುಬ್ಳಿ ಬಿಟ್ಟಿದ್ದೆ. ಆಕ್ಚುಲಿ 6 o'clock ಬಿಡ್ಬೇಕಂತ ಟೈಮಿಂಗ್ ಇತ್ತು. ನಾವು ಹುಬ್ಳಿ ಬಿಟ್ಟಿದ್ದು 9 o'clock ಹುಬ್ಳಿ ಬಿಟ್ಟಿವಿ ನಾವು. ಸೊ ಅಲ್ಲಿ ಹೊಸಪೇಟೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಂತಂದ್ರೆ ಎನರ್ಜಿ ಯಾರ ಕಡೆ ಇದ್ದಿದ್ದಿಲ್ಲ. ಸೊ ಇಲ್ಲೇ ಗದಗಿಗೆ ಬಂದಿವಿ. ಇಲ್ಲೇ ನಾಷ್ಟ ಮಾಡಿ ಮುಂದೆ ಬಿಟ್ರೆ ಡೈರೆಕ್ಟ್ ಹಂಪಿ ಹೋಗ್ತಿಲ್ಲ ಹೊಸಪೇಟೆಗೆ ಮುಟ್ಬೇಕಂತಂದ. ಸೊ ಬರ್ರಿ ನೋಡೋಣ. ಇನ್ನ 2 ಕಿಲೋಮೀಟರ್ ಹಂಪಿ ಇರ್ಬೋದು. ಟೈಮ್ 12 ಆಗೈತಿ. ಆಕ್ಚುಲಿ ಬಿಡೋದ ಸ್ವಲ್ಪ ಲೇಟ್ ಆತಲ್ಲ. ಸ್ವಲ್ಪ ಹಂಪಿಗೆ ಬರೋದಿನ ಲೇಟ್ ಆಗೈತಿ. ನೋಡ್ಬೇಕಿನ್ನ ಎಷ್ಟು ಕಿಲೋಮೀಟರ್ ಎಷ್ಟು ಏನಿಲ್ಲ ತೋರಿಸ್ತೀನಿ ವೇ ಹೆಂಗೈತಿ ಹೆಂಗಿಲ್ಲ. ಹೊಸಪೇಟೆನಾಗಂತೂ ಇಷ್ಟು ಮಸ್ತ್ ಫ್ಲಾಗ್ ಹಾಸ್ಟಿಂಗ್ ಮಾಡ್ಯಾರ ಅಂತಂದ್ರೆ ಹಾಸ್ಪಿಟ್ಲಿಂದ ಹಂಪಿಗೆ ಹೋಗೋ ಪ್ಲಾನ್ ಇತ್ತು. ಸೊ ಹಂಪಿಗೆ ಹೋಗೋಕ್ಕಿಂತ ಮುಂಚೆಗೆ ಈಗ ಜಸ್ಟ್ ನಮ್ಗೆ ಯಾರೋ ಫೋನ್ ಮಾಡಿ ನಮ್ಗೆ ಅಂದ್ರೆ ವಿಜಯ ವಿಠಲ್ ಅಂತ ದೇವಸ್ಥಾನ ಐತಿ. ಸೊ ಅಲ್ಲಿ ಹೋಗ್ಬೇಕಂತಂದು ಹೇಳಿದ್ವಿ ಸರ್. ಸೊ ಮ್ಯಾಪ್ ಹಾಕಿದ್ವಿ ನಾವು. ಮ್ಯಾಪ್ನಾಗ ಇನ್ನ 2-3 ಕಿಲೋಮೀಟರ್ಸ್ ಇಲ್ಲಿಂದ ಐತಂತ ತೋರ್ಸಾಕತ್ತದ. ವ್ಯೂ ಮಾತ್ರ ಭಾಳ ಅವಸಮ ಐತಿ. ಇದು ವಿಜಯ ವಿಠಲ ಟೆಂಪಲ್ ಇಲ್ಲಿಂದ ಸ್ಟಾರ್ಟ್ ಆಕೈತಿ. ಸೊ ಇಲ್ಲಿಂದ ಹೋಗ್ಬೇಕಂತಂದ್ರೆ ನಾವು ಇದು ಕ್ರಾಸ್ ಮಾಡ್ಬೇಕು. ಎಲ್ಲಿಂದ ಬಸ್ ಹೋಗಂಗಿಲ್ಲ. ಸೈಡಿಗೆ ಹಚ್ಚಿ ಅವ್ರು ಹೋಗ್ತಾರ. ಸೊ ನಾ ಇಲ್ಲದೇನಿ ಆದ್ರೆ ವ್ಯೂ ನೋಡಾಕತ್ತೀನಿ. ವ್ಯೂ ಮಾತ್ರ ಭಾಳ ಅವಸಮ ಐತಿ. ನಾ ಕ್ಲಿಪ್ಸ್ ಕವರ್ ಮಾಡ್ಕೊಂತೀನಿ ಎಷ್ಟು ಆಕೈತೆ ಸಾಕೈತೆ ಅಂತದ. ಸೊ ಇಲ್ಲಿಂದ ನಡ್ಕೊಂತ ಹೋಗ್ಬೇಕಂತಾರೆ. ನೋಡೋಣ ಏನಾಕೈತಿ ಏನಾಗಂಗಿಲ್ಲ. ಫೈನಲಿ ಎಲ್ಲರೂ ಮುಂದೆ ಹೋಗ್ಯಾರ. ಸೊ ಇಲ್ಲಿಂದ ಯಾವ ಬಸ್ಸಿಗೂ ಮುಂದೆ ಹೋಗಿ ಕೊಡಂಗಿಲ್ಲ. 2 ವೆಹಿಕಲ್ 4 ವೆಹಿಕಲ್ ಇದ್ರೆ ಅವ್ರು ಮುಂದೆ ಹೋಗ್ಬೋದು. ಸೊ ಇದು ಎಂಟ್ರೆನ್ಸ್ ಇದೆ. ಇಲ್ಲೇ ನಾವು ಬಸ್ ಸ್ಟಾಪ್ ಮಾಡಿ ರೈಟಿಗೆ ಎಲ್ಲ ಸ್ಟೂಡೆಂಟ್ಸ್ ಮುಂದೆ ಹೋಗ್ಯಾರ. ಸೊ ಇದು ಎಂಟ್ರೆನ್ಸ್.
ಇಲ್ಲಿಂದ ಬಸ್ ಎದಕ್ಕೆ ಬಿಡಂಗಿಲ್ಲ, ಆ ರೀಸನ್ಸ್ ನಂಗೂ ಗೊತ್ತಿಲ್ಲ ಇನ್ನು ಅಂತಂದೆ. ಸೊ ಅಲ್ಲಿಂದ ವಿಡಿಯೋ ಆಗಾಕತ್ತಿದ್ದಿಲ್ಲ. ಸೊ ವ್ಯೂ ಮಾತ್ರ ಭಾಳ ಅವಸರ ಐತಿ. ಇದೆ ಎಂಟ್ರೆನ್ಸ್ ಅದರದ್ದು. ಹೊಸಪೇಟೆ ದಾಟಿವಿ ನಾವು. ಆಕ್ಚುಲಿ ಹಂಪಿಗೆ ಹೋಗೋ ಪ್ಲಾನ್ ಆಗಿತ್ತು. ಅದಕ್ಕಿಂತ ಮುಂಚೆ ವಿಜಯ್ ವಿಠಲ್ ಟೆಂಪಲ್ಗೆ ಹೋಗ್ಬೇಕಂತ ಸಜೆಸ್ಟ್ ಮಾಡಿದ್ರು ಯಾರು. ಸೊ ನಾವು ಅಲ್ಲಿಂದ ಹೋಗ್ಬೇಕು ಹೊಂಟಿದ್ವಿ ನಾವು. ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಮುಂದೆ ಹೋಗ್ಯಾರ. ಅವ್ರು ಕೂಡ ನಾವು ಹೋಗಿ ವಿಡಿಯೋ ಮಾಡ್ಬೇಕಂತಂದ್ರೆ ಅವ್ರ ಸೌಂಡ್ಸ್ಲಿಂದ ವಿಡಿಯೋ ನಮ್ಗೆ ಮಾಡಕ್ ಆಗಂಗಿಲ್ಲ. ಒಬ್ಬನೇ ಇದ್ದೆ ಅಂತ ಮಾಡೋದು ಭಾಳ ಈಸಿ, ಕಂಫರ್ಟೇಬಲ್ ಐತಿ. ನಾನು ಬೇರೆದವ್ರದ್ದು ಏನು ಎಲ್ಲರದ್ದು ಬ್ಲಾಗಿಂಗ್ ಸ್ಟೈಲ್ ಬೇರೆ ಇರ್ತೈತಿ, ನಂದು ಸ್ಟೈಲ್ ಬೇರೆ ಐತಿ. ಸೊ ವಾಕಿಂಗ್ಲಿಂದ ಹೊಂಟೀನಿ. ಅದು ಫಸ್ಟ್ ಟೈಮ್ ಯಾವುದೋ ಟೆಂಪಲಿನ ವಾಕಿಂಗ್ನ ಹೊಂಟೀನಿ. ಇಲ್ಲ ಅಂತ ಆಬ್ವಿಯಸ್ಲಿ 2 ವೀಲರ್ 4 ವೀಲರ್ಲಿಂದ ಹೋಗಿದ್ದೆ ನಾನು. ಲಾಸ್ಟ್ ವಿಡಿಯೋ ನೋಡಿಲ್ಲ, ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಲಾಸ್ಟ್ ವಿಡಿಯೋ ನೋಡ್ಕೊರಿ. ಇದೊಂದು ವ್ಲಾಗ್ ಸೆಕೆಂಡ್ ವಿಡಿಯೋ ಇದು. ಹುಬ್ಳಿ ಟು ಹಂಪಿ ನೋಡಿ ಎಂಜಾಯ್ ಮಾಡಿರಿ. ಏನೇನು ಮಿಸ್ಟೇಕ್ಸ್ ಅದಾವ ಕಮೆಂಟ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಏನಾದ್ರು ನಿಮ್ಗೆ ಯಾರಿಗಾರ ನನ್ನ ಇನ್ಸ್ಟಾಗ್ರಾಮ್ ಏನೋ ಮಟ್ಟ ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡಿ. ನನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿ ನನ್ನ ಇನ್ಸ್ಟಾ ID. ಸ್ವಲ್ಪ ಐ ಥಿಂಕ್ ಪ್ರೈವೇಟ್ ಇಟ್ಟಿನ ಸ್ವಲ್ಪ ದಿನ. ಇನ್ನೂ ಒಂದು ಆಗಸ್ಟ್ ಮಂತ್ ಹೋದ್ಕೂಡ ನಾನು ಮತ್ತೆ ವಾಪಸ್ ಪಬ್ಲಿಕ್ ಮಾಡ್ತೀನಿ. ನಂದು ID ನೋಡ್ಬೋದು. ಅವಾಗ ಸ್ವಲ್ಪ ರೀಸನ್ಸ್ ಐತಿ, ಅದಕ್ಕೆ ಸಂಬಂಧ ನಾನು ಮಾಡಿಲ್ಲ. ಈಗ ಬಂದು ನಾವು ಎಲ್ಲರೂ ಆಲ್ಮೋಸ್ಟ್ ಮುಂದೆ ಹೋಗ್ಯಾರ. ನಾವು ವೆಹಿಕಲ್ನಿಂದ ಹೋಗ್ಬೇಕಂತ ಪ್ಲಾನ್ ಹಾಕಿದ್ವಿ. ಮತ್ತು ವೆಹಿಕಲ್ಲೇ ಬ್ಯಾಡ್ ಅಂತ ಇನ್ನೂ 1 ಕಿಲೋಮೀಟರ್ ಐತಿ, ನಡ್ಕೊಂತ ಹೋಗ್ಬಿಡೋಣ ಅಂತಂದು ಆತ. ಸೊ ನಡ್ಕೊಂತ ಹೊಂಟಿವಿ. ಎಲ್ಲರೂ ಮುಂದೆ ಹೋಗ್ಯಾರ. ಸೊ ಜಲ್ದಿ ಹೋಗ್ಬೇಕಾ. ನಿಮ್ಗೆ ಅಲ್ಲಿ ಹೋಗಿನ ಕ್ಲಿಪ್ ತೋರಿಸ್ತೀನಿ. ಬೈ ಕರ್ನಿ ಅಂತ ಒಂದು ಪ್ಲೇಸ್ ಐತಿಲ್ಲ. ಸೊ ಅದು ತೋರಿಸ್ತೀನಿ. ಇನ್ನೂ ಟೆಂಪಲ್ ಮಾಡ್ತೀನಿ 200 ಮೀಟರ್ಸ್ ಇರಬೇಕು. ಸೊ ಇದೇನಂತ ಇನ್ನ 100 ಇಲ್ಲ 200 ಮೀಟರ್ಸಿಗೆ ಟೆಂಪಲ್ ಐತಿ. ವೈಡ್ ಆಂಗಲ್ ಇದಕ್ಕೆ ಸ್ವಲ್ಪ ದೂರ ಕಾಣಕತ್ತೈತಿ. ಗುಡ್ಡ ಐತಿ. ಸೊ ಅದು ಗುಡ್ಡ ಏನಂತಂದ್ರೆ ಅಂಜನಾದ್ರಿ ಬೆಟ್ಟ. ಸೊ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಭಾಳ ನಿಯರ್ ಇರ್ಬೋದು. ಹೋಪ್ ಒಮ್ಮೆ ಅಲ್ಲೂ ಹೋಗಿ ಬರೋಣ. ಟೆಂಪಲ್ ಮುಗಿಸ್ಕೊಂಡು ನಮ್ಮ ಹಂಪಿಗೆ ಹೊಂಟೀವಿ. ಸೊ ಇಷ್ಟೋ ತನಕ ಇಲ್ಲಿಂದ ಈ ತನಕ ಹಾಕ್ಕೊಳಕ್ಕೆ 2 hours ಇಲ್ಲೇ ವೇಸ್ಟ್ ಆಯ್ತು ನಮ್ದು. ಸೊ ಇಲ್ಲಿಂದ ಹಂಪಿಗೆ ಹೋಗ್ಬೇಕಂತಂದ್ರೆ ಇಲ್ಲಿಂದ ಹಂಪಿಗೆ ಹೋದ ಕೂಡೇನ ಕ್ಲಿಪ್ ತೋರಿಸ್ತೀನಿ. ಇಲ್ಲಿಂದ ಯಾಕಂತ ಮತ್ತೆ ಇಲ್ಲಿಂದ 1 ಕಿಲೋಮೀಟರ್ ವಾಕ್ ಮಾಡಿ ಮತ್ತೆ ವಾಪಸ್ ಬಸ್ಸಿಗೆ ಹೋಗ್ಬೇಕು. ಸೊ ಭಾಳ ಬಿಸಿಲು ಐತಿ, ನಂಗೆ ಭಾಳ ಸಾಕಾಗೈತಿ.
ಸೊ ಬಸ್ಸಿಗೆ ರೀಚ್ ಆದ ಕೂಡ ಹಂಪಿ ಮುಟ್ಟಿದ ಕೂಡ ನಾ ಕ್ಲಿಪ್ ತೋರಿಸ್ತೀನಿ ನಿಮ್ಗೆ. ನಡ್ಕೊಂತ ಹೋಗೋ ಪ್ಲಾನ್ ಆಗಿತ್ತ. ಸೊ ನಡ್ಕೊಂತ ಹೋಗಕ್ಕಾಗಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ ಐತಿ. ಸೊ 10 ರೂಪೀಸ್ ಒಬ್ರಿಗೆ ಅಂತ. ಸೊ ಅಡ್ಡಾಡಕಂತೂ ಆಗಂಗಿಲ್ಲ. ಸೊ ಎಲೆಕ್ಟ್ರಿಕ್ ವೆಹಿಕಲ್ನಾಗ ಹೋಗೋಣ. ಹೋಗಿ ಮತ್ತೆ ಆಫೀಸ್ ಬಸ್ ಮುಟ್ಟ ನಿಮ್ಗೆ ರೀಚ್ ಹಾಕಿನಿ. ಮ್ಯಾಕ್ಸಿಮಮ್ ಕೆಪಾಸಿಟಿ 9 ಮೆಂಬರ್ಸ್ ಐತಿ. ನಮ್ಮ ಸರ್ ಅಷ್ಟ ಬಂದಾರ. ಸೊ ಟೆಂಪಲ್ ಮಾತ್ರ ಎಲ್ಲ ಚಲೋ ಆಗೈತಿ. ಇಲ್ಲಿಂದ ತಗೋ ಪಬ್ಲಿಕ್ 10 ರೂಪೀಸ್. ಎಸ್ ಈಗ ಜಸ್ಟ್ ಇಲ್ಲೇ ಗಾಡಿ ಅಂತ ಹೇಳಿದೆ. ಬಸ್ಸಿಗೆ ಹೋಗ್ಬೇಕು. ಬಸ್ಸಿಗೆ ಹೋಗ್ಬೇಕಂತಂದ್ರೆ ಇನ್ನೂ ಅದ್ ಗುಡಿ ಆತ. ಅದ್ ಗುಡಿ ಆದ್ಮೇಲೆ ಈ ಗುಡಿ ಎಂಟ್ರೆನ್ಸ್ ಐತಿ. ಈ ಗುಡಿಗೆ ಹೋಗ್ಬೇಕು. ಈಗ ವಿರೂಪಾಕ್ಷೇಶ್ವರ ಟೆಂಪಲ್ ಇಂದ ಎಂಟ್ರೆನ್ಸ್ ಇದೆ. ಇಲ್ಲಿಂದ ಪ್ರಾಬಬ್ಲಿ 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ಸ್ ಟೆಂಪಲ್ ಇರ್ಬೇಕು. ಟೆಂಪಲ್ಗೆ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಎಸ್ ವಿರೂಪಾಕ್ಷ ಟೆಂಪಲ್ಗೆ ಬಂದ್ವಿ ಈಗ. ಸೊ ಬಸ್ ಅಲ್ಲಿ ಬಸ್ ದೂರ ಹತ್ತೈತಿ. ಇಲ್ಲಿಂದ ಶೂಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಮೇ ಬಿ ಒಳಗೆ ಇತ್ತಂತಂದ್ರೆ ನಿಮ್ಗೆ ಟೆಂಪಲ್ ತೋರಿಸ್ತೀನಿ. ಇಲ್ಲ ಅಂತಂದ್ರೆ ಟೆಂಪಲ್ ತೋರ್ಸಕ್ ಆಗೋದಿಲ್ಲ. ಸೊ ನೋಡೋಣ ಎಲ್ಲಿ ತನಕ ಟೆಂಪಲ್ ತೋರಿಸ್ಬೋದು, ಅಲ್ಲಿ ತನಕ ತೋರಿಸ್ತೀನಿ. ಅಲ್ಲೊಂದು ಗೋಪುರ ಐತಿ. ಅದು ಗೋಪುರ ಅಲ್ಲಿ ಸ್ಟ್ರೇಟ್ ಐತಿ. ಇಲ್ಲಿ ಎಕ್ಸಾಕ್ಟ್ಲಿ ಕಾಣುವಲ್ಲ ಗೋಪುರ ಎಲ್ಲ ಅಂತ. ಅಲ್ಲಿ ಗೋಪುರದ ರಿಫ್ಲೆಕ್ಷನ್ ಇಲ್ಲಿ ಬೀಳ್ತೈತಿ. ಸೊ ಅಲ್ಲಿಂದ ಇಲ್ಲಿ ಬೀಳ್ತಲ್ಲ, ಅದು ಉಲ್ಟಾ ಬೀಳ್ತಿರ್ತೈತಿ. ಹೊರಗೆ ಬಂದೆ ನಾನು. ಹೊರಗೆ ಬಂದು ಅಲ್ಲಿ ಒಳಗಂತೂ ರೆಕಾರ್ಡಿಂಗ್ ಮಾಡಕ್ ಬಿಡ್ಲಿಲ್ಲ. ಸೊ ಇಲ್ಲೇ ಬಂದೆ. ಪ್ಲಸ್ ಒಳಗೆ ಬಂದು ವಿಡಿಯೋ ಮಾಡಿದೆ ನಾನು. ಎಲ್ಲ ದರ್ಶನ ಮುಗಿತ ಚಲೋ ಆದ. ಅವ್ರು ರೆಕಾರ್ಡಿಂಗ್ ಮಾಡಕ್ ಬಿಡ್ಲಿಲ್ಲ ನನಗೆ. ಸೊ ಇಷ್ಟಕ್ಕೆ ಇದು ಟೆಂಪಲ್ ವಿಡಿಯೋ ಮುಗಿಸ್ತೇನೆ. ಯಾಕಂತಂದ್ರೆ ಭಾಳ ಲಾಂಗ್ ವಿಡಿಯೋ. ಯಾಕಂದ್ರೆ ಬೇರೆ ಶಾರ್ಟ್ಸ್ ಅದಾವ. ಯಾವ್ದು ಹಾಸ್ಪಿಟಲ್ ಶಾರ್ಟ್ಸ್ ಮತ್ತು ಇನ್ನೂ ಬಾಕಿ ಅದಾವ. ಅವನು ಮಾಡಿ ಆ್ಯಡ್ ಮಾಡ್ಬೇಕಂತ ಭಾಳ ತಂಗ ಆಗ್ತೈತಿ. ಸೊ ಅದ್ರಿಂದ ವಿಡಿಯೋ ಅಂತೂ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಲಾಸ್ಟ್ ಐತಿ. ಮೇ ಬಿ ಊಟ ಮಾಡೋ ಟೈಮ್ ಆಗೈತಿ. ಈಗ ಊಟ ಮಾಡೋ ಟೈಮ್ ಜಾಸ್ತಿನೇ ಆಗೈತಿ. ಇನ್ನು ಮಟ್ಟ ಯಾರು ಊಟ ಮಾಡಿಲ್ಲ. ಎಲ್ಲರಿಗೂ ಹೊಟ್ಟೆ ಹಸಿವು ಆಗೈತಿ. ಗುಡಿ ಎಲ್ಲ ಐತಿ. ಗುಡಿಲಿಂತ ಇಷ್ಟು ದೂರ ನಿಂದಿರ್ಸನ್ ಬಸ್ ದವ. ಈಗ 5 ಗಂಟೆ ಆಗಿತ್ತು ಟೈಮ್. ಇನ್ನ ಮಟ್ಟ ಆದ್ರೂ ಊಟ ಮಾಡಿಲ್ಲ. ಆಲ್ಮೋಸ್ಟ್ ಭಾಳ ಜನ ಮಾಡಿರ್ಬೋದು. ನಾವು ನಮ್ದು ಒಂದು ಗ್ರೂಪ್ ಇತ್ತು. ನಾವು ಟೆಂಪಲ್ಗೆ ಹೋಗಿ ಬಂದ ತನಕ ಊಟ ಯಾರೂ ಮಾಡಿದ್ದೇನೆ ಇಲ್ಲ. ಸೊ ಈಗ ಊಟ ಮಾಡಿ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಎಲ್ಲ ಹೊಂಟೀವಿ, ನೆಕ್ಸ್ಟ್ ಏನಿಲ್ಲ ಅಂತಂದ ಊಟ ಮಾಡಾಕೊಂತೀವಿ. ಎಲ್ಲರೂ ಊಟ ಮಾಡಿದ್ರ. ಡ್ಯಾಮ್ ನೋಡುವಂಗಾಗಿತ್ತಂತ. ಡ್ಯಾಮ್ ಟೈಮಿಂಗ್ ಇಂದ 5 o'clock ಬಂದ್ ಆಗಿದ್ದ. ಸೊ ಫೋನ್ ಹಚ್ಚಿ ಕೇಳಿದ್ರು ನಮ್ಮ ಸರ್, ಇನ್ನ ಪರ್ಮಿಷನ್ ಐತಿ ಬರ್ಬೋದು ಅಂತಂದ್ರೆ. ಸೊ ಡ್ಯಾಮಿಗೆ ಹೊಂಟಿವಿ. ಎಲ್ಲಿದ್ವಲ್ಲ ಅಲ್ಲಿಂದ ಹೇಳಿದ್ರೆ ಡ್ಯಾಮ್ ತನಕ 11 ಕಿಲೋಮೀಟರ್ಸ್ ಐತಿ. ನೋಡು ಇಲ್ಲಿಂದ ತನಕ ಹೆಂಗೈತಿ.